ಎಸ್ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿಗಳಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಈಗ ಸಾಕಷ್ಟು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈ ನದಿಗಳ ಒಡಲನ್ನು ಬಗೆತಿರುವಂಥದ್ದು, ಏನು ಹೇಳ್ತೀರಿ ಸರ್? ಈಗ ಅನಧಿಕೃತ ಗಣಿಗಾರಿಕೆ ಅಂತ ಹೇಳಿ ನಮಗೆ ದೂರು ಬಂದಾಗ ಮತ್ತು ನಮ್ಮ ದೈನಂದಿನ ಕಾರ್ಯಾಚರಣೆಯಲ್ಲಿ ಸುಮಾರು ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಾವು 78 ಲಕ್ಷ ದಂಡ ಮಾಡಿದ್ದೀವಿ. ಸುಮಾರು 225 ವೆಹಿಕಲ್ಗಳನ್ನು ಸೀಸ್ ಮಾಡಿಬಿಟ್ಟು ಮಾಡಿದ್ದೀವಿ. ಆನಂತರ ಮತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಿಂದ ಕೂಡ ಹೊಸನಗರ ವ್ಯಾಪ್ತಿಯಲ್ಲಿ 23 ಲಕ್ಷ ದಂಡ ವಸೂಲಿ ಮಾಡಿದ್ದಾರೆ. ಅದರಂತೆ ಕೇಸು ಕೂಡ ದಾಖಲು ಮಾಡಿದ್ದೀವಿ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಒಟ್ಟಾಗಿ ನಾವೀಗ 12 ಪ್ರಕರಣಗಳ ಕೇಸುಗಳು ದಾಖಲೆ ಮಾಡಿದ್ದೀವಿ. ಆಮೇಲೆ 2 ಲಕ್ಷ ಅಷ್ಟು ದಾಸ್ತಾನು ಕೂಡ ಜಪ್ತಿ ಮಾಡಿದ್ದೀವಿ. ಅದರಂತೆ ಮೇಲಿಂದ ಮೇಲೆ ದಾಳಿನೂ ನಡೆಸ್ತಾ ಇದ್ದೀವಿ. ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀವಿ ಹೊರತಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಅಷ್ಟು ಸುಲಭವಾಗಿ ಅನಧಿಕೃತ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈಗ ನಿನ್ನೆ ಈಗ ನಾವು ನೋಡ್ದಂಗೆ ನ್ಯೂಸ್ ಚಾನಲಲ್ಲಿ ಬರ್ತಾ ಇದೆ, ಈ ಥರ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಮಾಹಿತಿ ಬಂದಿದೆ. ಅದರಂತೆ ನಾಗಸಮುದ್ರ ಎಂಬ ಕ್ವಾರಿ ಅದು ಲೀಗಲ್ ಕ್ವಾರಿ ಇದೆ, ಅದು ಪರವಾನಗಿ ಪಡೆದಿರ್ತಾರೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಈಗ 6 ಕ್ವಾರಿಗಳು ಪ್ರಸ್ತುತ ಕಾರ್ಯದಲ್ಲಿ ನಿರ್ವಹಿಸ್ತಾ ಇದೆ. ಅದರಲ್ಲಿ 3 ಕ್ವಾರಿಗಳು ಮರಳು ಕ್ವಾರಿಗಳು ಸರ್ಕಾರಿ ಕಾಮಗಾರಿಗಳಿಗೆ ಮರಳು ಸಪ್ಲೈ ಮಾಡ್ತಾ ಇದೆ. ಇನ್ನು 3 ಕ್ವಾರಿ ಪಬ್ಲಿಕ್ ಆಗಿ ಸಪ್ಲೈ ಮಾಡ್ತಾ ಇದೆ. ಸೊ ಒಟ್ಟಾಗಿ 6 ಕ್ವಾರಿಗಳು ಲೀಗಲಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕೆಲವೊಂದು ಕಡೆ ಈ ಲೀಗಲ್ ಕ್ವಾರಿಗಳಲ್ಲೂ ಸಹ ಈ ಗೈಡ್ಲೈನ್ಸ್ಗಳೇನಿದ್ದಾವೆ, ಮಾರ್ಗಸೂಚಿಗಳನ್ನು ಪಾಲಿಸ್ತಿಲ್ಲ, ಮತ್ತು JCBಗಳಿಗೆ ನಂಬರ್ ಇಲ್ಲ, ಅಕ್ರಮವಾಗಿ ಅವರು ಸಹ ಏನು CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕಿತ್ತೋ ಅವ್ಯಾವುದನ್ನು ಮಾಡಿಲ್ಲ. ಏನಕ್ಕಂದರೆ ನಾವು ನಿನ್ನೆ ಸುದ್ದಿ ಮಾಡಿದಾಗ ಎಲ್ಲವೂ ಕ್ಯಾಮ್ರಾದಲ್ಲಿ ಕಂಡಿರುವಂಥದ್ದು. ಇಲ್ಲ, ಆ್ಯಸ್ ಪರ್ ರೂಲು ಎಲ್ಲರೂ ಕೂಡ CCTV ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಬೇಕು, ಮತ್ತು ವೇಬ್ ಬ್ರಿಡ್ಜ್ಗಳನ್ನ ಅಳವಡಿಕೆ ಮಾಡಬೇಕು. ಆಮೇಲೆ ಏನು ಅವರು ಪ್ರೊಡಕ್ಷನ್ ಡಿಸ್ಪ್ಯಾಚ್ ಮಾಡ್ತಾ ಅದು ಮಾಹಿತಿ ಕೊಡಬೇಕು. ಸೊ ಅದನ್ನು ಕೂಡ ಪರಿಶೀಲನೆ ಮಾಡ್ತಾಯಿದ್ವಿ. ಆ ರೀತಿ ಏನಾದ್ರು ಕಂಡು ಬಂತಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ನಾಗಸಮುದ್ರ ಕೇಳ್ದಂಗೆ ತಾವು ಈಗ 2 ದಿನ ಹಿಂದೆ ನಮ್ಮ ಭೂವಿಜ್ಞಾನಿಗಳು ಹೋಗಿ ಸ್ಥಳ ಪರಿಶೀಲನೆ ನಡೆಸಿ ಅದ್ರ ಬಗ್ಗೆ ಕ್ರಮ ಕೈಗೊಂಡರು. ಗ್ರಾಮ ಸಮಕ್ಷಮದಲ್ಲಿ ದೂರುದಾರ ಸಮಕ್ಷಮದಲ್ಲೇ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅದು ಪರಿಶೀಲನೆ ಮಾಡಿದಾಗ ಅದು ಇದೆ ಅಂತ ಕಂಡು ಬಂದಿದೆ. ಕೆಲವು ಟೈಮ್ ಕೆಲಸ ನಿಲ್ಲಿಸಿದಾಗ ಮಾತ್ರ ಅವರು ಹೊರಗೆ ಬರೋ ಟೈಮಲ್ಲಿ ಅದನ್ನೆಲ್ಲ ಆಫ್ ಮಾಡಿಕೊಂಡು ಸಂಬಂಧಿತ ಅಧಿಕಾರಿಗಳು ನೋಡ್ಕೊಂಡು ಬರ್ತಾರೆ. ಹಾಗೇನಾದ್ರು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ನಮಗೆ ಯಾವ ಥರ ಈ ಅನಧಿಕೃತವಾಗಿ ಸಪೋರ್ಟ್ ಮಾಡೋದಾಗಲಿ, ಲೀಗಲ್ ಕ್ವಾರಿಗಳಿಂದ ಈ ಥರ ಡಬ್ಲಿಂಗ್ ಮಾಡಿ ಪರ್ಮಿಟ್ಗಳನ್ನು ತೆಗೆಯುವಂಥದ್ದಾಗಲಿ ಆ ಥರ ಮಾಡಿದರೆ ನಾವು ಕ್ರಮ ಕೈಗೊಳ್ತೀವಿ. ಸೊ ತಾಲೂಕು ಆಡಳಿತ ಕೂಡ ಅದನ್ನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾ ಇದೆ. ಆಗಿಂದಾಗಿ ದಾಳಿ ಮಾಡಿಬಿಟ್ಟು ಅನಧಿಕೃತ ಮರಳುಗಾರಿಕೆಯ ಮೇಲೆ ದಂಡ ವಸೂಲಿ ಮತ್ತು ಕೇಸ್ಗಳು ದಾಖಲೆ ಮಾಡ್ತಾಯಿದೆ. ಭದ್ರಾವತಿಯ ಸಿಗೇಬಾಗಿ, ಮತ್ತು ಮಂಗೋಟೆ, ಮತ್ತು ಸಿದ್ಲಿಪುರ, ಈ ಕೋಡ್ಮಗ್ಗಿ, ಈ ಭಾಗದಲ್ಲಿ ಸಾಕಷ್ಟು ಅಕ್ರಮ ನಡೀತಿರುವಂಥದ್ದು. ಏನಕ್ಕಂದರೆ ನಿನ್ನೆ ನಾವು 2 ದಿನಗಳ ಕಾಲ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನದ ರೀತಿಯಲ್ಲಿ ಸುದ್ದಿಯನ್ನು ಮಾಡಿದಾಗ ಎಲ್ಲವೂ ಅಲ್ಲಿ ಎಲ್ಲೆಲ್ಲಿ ಅಕ್ರಮ ನಡೀತಿದೆ ಇಡೀ ದಿನ ನಡೆಯುತ್ತೆ ಅಂತೇಳಿ. ಇಲ್ಲ, ಈಗ ನಮ್ಮಲ್ಲಿ ಆ ಥರ ಹಿಂದೆ ಕಂಡು ಬಂದಿತ್ತದು. ಆವಾಗ ಈಗ ಒಟ್ಟಾರೆ ನಾನು 12 ಪ್ರಕರಣಗಳು ದಾಖಲೆ ಮಾಡಿದ್ವಿ, ಕೇಸ್ ದಾಖಲೆ ಮಾಡಿದ್ವಿ. ಅದರಲ್ಲಿ ಸಿದ್ಲಿಪುರದಲ್ಲೂ ಆಗಿದೆ, 2 ಬಾರಿ ಕೇಸ್ ಆಗಿದೆ ಅದ್ರ ಮೇಲೆ. ಅದರಲ್ಲಿ ಒಂದು ಬೊಪ್ಪಾಳೆ ಎಸ್ಟೇಟ್ ಅನ್ನೋ ಒಂದು ಜಾಗ ಇದೆ, ಅಲ್ಲೊಂದು ಆಗಿದೆ, ಕೇಸ್ ಆಗಿದೆ. ಆಮೇಲೆ ಸಿದ್ಲಿಪುರದಲ್ಲೂ ಆಗಿದೆ, ಸೇಮ್ ಒಂದೇ ಭಾಗ ಅದು. ಆಮೇಲೆ ಮಂಗೋಟೆಯಲ್ಲೂ ಕೇಸ್ ಆಗಿದೆ, ಜಪ್ತಿ ಮಾಡಿದ್ದೀವಿ ವಾಹನಗಳನ್ನು, ಮತ್ತು ದಾಸ್ತಾನು ಕೂಡ ಜಪ್ತಿ ಮಾಡಿದ್ದೀವಿ. ಅದು ಕೇಸ್ ಕೂಡ ದಾಖಲೆ ಆಗಿದೆ. ಜಪ್ತಿ ಮಾಡಿದ ನಂತರದಲ್ಲೂ ಈಗಲೂ ಸ್ಟಾರ್ಟ್ ಇದೆ ಸರ್, ಅಂದರೆ ನಾವು ನಿನ್ನೆ ಸಹ ಹೋಗಿದ್ದು. ಹಾಗಾಗಿ ಅದ್ರ ಮಾಹಿತಿ ಇಲ್ಲ. ಈಗ ಹಾಗೆ ಇದ್ದಂಥ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಅದು ಯಾರೇ ಇದ್ದರೂ ಕೂಡ ಅವ್ರನ್ನ ಒಮ್ಮೆ ಕೇಸ್ ದಾಖಲೆ ಮಾಡ್ತೀವಿ. ಸುಮಾರು ನಾನು ಹೇಳಿದಂಗೆ ಭದ್ರಾವತಿ ತಾಲೂಕಲ್ಲಿ ನಮಗೆ ತಿರುತ್ತಂಗೆ ಮಾಹಿತಿನೂ ಕೂಡ ನಾನು ನಿಮಗೆ ಕಳಿಸ್ತೀನಿ. ಯಾವುದೇ ರೀತಿ ಯಾವ್ಯಾವ ಭಾಗದಲ್ಲಿ ಎಷ್ಟು ತಾಲೂಕಲ್ಲಿ ಎಷ್ಟು ಕೇಸ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀವಿ. ಸೊ ಇದರೊಂದಿಗೆ ಮತ್ತು ಈ ಥರ ಯಾವ್ದಾರು ನಮಗೆ ಇಲಾಖೆ ಗಮನಕ್ಕೆ ಬರದೇ ಯಾವ್ದಾರೆ ಮತ್ತೆ ಏನಾರು ಮಾಡ್ತಾಯಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕೇಸ್ ದಾಖಲಿಸ್ತೀವಿ. ಈ ಹೊಸನಗರ ಭಾಗದಲ್ಲಿ ಈ ಬಿಹಾರದಿಂದ ಜನರನ್ನ ಕರ್ಕೊಂಬಂದು ಅರಣ್ಯದಲ್ಲಿ ಇಟ್ಟು ಈ ತೆಪ್ಪಗಳ ಮೂಲಕ ಮರಳನ್ನು ದೋಚುತ್ತಿರುವಂಥದ್ದು ಸರ್, ಇದೇನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ, ಹೇಗೆ? ಅದು ಆ ಮಾಹಿತಿ ನಮಗೆ ಪಬ್ಲಿಕ್ಕಿಂದನೂ ಬರ್ತಾ ಇದೆ. ಸೊ ಅದಕ್ಕೆ ನಾವು ಮೇಲಿಂದ ಮೇಲೆ ದಾಳಿ ನಡೆಸಿದ್ವಿ. ಈಗಾಗಲೇ ಈಗ ನಮ್ಮ ಅಧಿಕಾರಿಗಳು ಕೂಡ ಅದೇ ಜಾಗದಲ್ಲಿ ಇದ್ದಾರೆ. ಈಗ ಅವರು ಕೂಡ ಕೆಲವೊಂದು ಫುಟೇಜ್ ಕಳಿಸಿದ್ದಾರೆ, ಅದನ್ನು ಕೂಡ ತಮಗೆ ನಾನು ಸಲ್ಲಿಸ್ತಾ ಇದ್ದೀನಿ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ನಾವು ಅಕ್ರಮ ಗಣಿಗಾರಿಕೆಗೆ ಬಂದಿಲ್ಲ, ನಾವು ನಮ್ಮ ಉದ್ಯೋಗಾರ್ಸ್ ಬಂದಿದ್ದೀವಿ ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಬಟ್ ಟ್ರೇಸ್ ಔಟ್ ಮಾಡಿದಾಗ ಅಲ್ಲಲ್ಲಿ ಕೆಲವೊಂದು ಸ್ಪಾಟಲ್ಲಿ ಕಂಡು ಬಂದಿದೆ. ಸೊ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳೋಕ್ಕೆ ನಾವು ಸಂಬಂಧಿತ ಅಧಿಕಾರಿಗಳಿಗೆ ಹೇಳಿದ್ದೀವಿ.
ಆಮೇಲೆ ಪೊಲೀಸರು ಕೂಡ ಅದ್ರ ಮೇಲೆ ದಾಳಿನೂ ಮಾಡ್ತಾಯಿದ್ದಾರೆ, ಮತ್ತು ತಹಶೀಲ್ದಾರ್ ಕೂಡ ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ಸೊ ಆ ರೀತಿ ನಮಗೆ ನಿಜವಾಗಿ ಕರೆಕ್ಟಾಗಿ ನಮಗೆ ವಿಟ್ನೆಸ್ ಸಿಕ್ಕರೆ, ಅವರು ಆ ಸಂದರ್ಭದಲ್ಲಿ ಸಿಕ್ಕರೆ ನಾವು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಮತ್ತು ಆ ಭಾಗದಲ್ಲಿ ನಾವು ತಹಶೀಲ್ದಾರ್ ಅವರು ಸುಮಾರು 23 ಲಕ್ಷಗಳು ದಂಡಗಳು ಕೂಡ ವಸೂಲಿ ಮಾಡಿದ್ದಾರೆ ಆ ತಾಲೂಕು ಆಡಳಿತದಿಂದ. ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾ ಇದ್ದಾರೆ. ಅಲ್ಲೂ ಕೂಡ ನಮಗೆ ನಾವು ಸುದ್ದಿ ಬಿತ್ತರಿಸಿದ್ವಿ ಸರ್, ಅಂದರೆ ಅಲ್ಲಿ ಈ ಥರದ್ದು. ಹೌದು, ರಿಪಬ್ಲಿಕ್ ಕನ್ನಡದಿಂದ ಕೂಡ ನಮ್ಮ ಇಲಾಖೆಗೆ ಮತ್ತು ಎಲ್ಲ ಸಂಬಂಧಿತ ಟಾಸ್ಕ್ ಫೋರ್ಸ್ ತಂಡದವರಿಗೂ ಕೂಡ ಮಾಹಿತಿ ಸಿಕ್ಕಾಗ ಆಗಿಂದಾಗಿ ದಾಳಿ ಮಾಡಿದ್ದಾರೆ. ಅದರಿಂದ ನಮಗೆ ಅನುಕೂಲ ಆಗಿದೆ. ಅನಧಿಕೃತ ಮಾಡೋದ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೂ ನಮಗೆ ಸಹಕಾರ ಆಗಿದೆ. ಸೊ ಅದರಿಂದ ನಮಗೆ ಸುಮಾರಷ್ಟು ಒಂದು 4-5 ಕೇಸ್ಗಳು ಕೂಡ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ದಾಳಿನೂ ಮಾಡಿದ್ದೀವಿ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದರೆ, ಈಗ ಲೋಕಲಲ್ಲಿ ಕೆಲವೊಂದು ದೇವಸ್ಥಾನಕ್ಕೆ ಮತ್ತು ಇನ್ನಿತರ ಕಾಮಗಾರಿಗಳಿಗೆ ಅಂಥೇಳಿ ಬಡವರು ಅಂಥೇಳಿ ಅವರ ಹೆಸರ ಮೇಲೆ ಕೆಲವರು ಕೂಡ ಅಟೆಂಪ್ಟ್ ಮಾಡಿದ್ದಾರೆ. ಅಂಥವ್ರ ಮೇಲೂ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿವಿ. ಅದು ಅವರ ಹೆಸರಲ್ಲಿ ಮಾಡ್ತಾಯಿದ್ದಾರೆ ಹೊರತಾಗಿ ಅವ್ರು ಲೀಗಲ್ ಅಂತೂ ಇಲ್ಲ. ಸರ್, ಈಗ ಅಕ್ರಮ ಮರಳುಗಾರಿಕೆ ಎಲ್ಲೆಲ್ಲಿ ನಡೀತಿದೆ ಅದ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು, ದಾಳಿ ಮಾಡುವಂಥ ಕೆಲಸಗಳಾಗ್ತಾವ ಸರ್? ನಿರಂತರವಾಗಿ ನಡೀತಾ ಇದೆ. ಜಿಲ್ಲಾಡಳಿತನೂ ಕೂಡ ಅದೇ ರೀತಿಯ ಸೂಚನೆ ನೀಡಿದೆ, ಮತ್ತು ತಾಲೂಕು ಆಡಳಿತ ಕೂಡ ಅದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಯಾವುದೇ ದೂರುದಾರರು ದೂರು ಕೊಟ್ಟ ನಂತರ ನಿರ್ದಾಕ್ಷಿಣ್ಯವಾಗಿ ಅವರ ಸಮಕ್ಷಮದಲ್ಲಿ ಕೆಲವು ಟೈಮ್ ದಾಳಿ ಮಾಡಿದ್ದೀವಿ, ಮತ್ತು ನಿರಂತರವಾಗಿ ಮೇಲಿನ ಮೇಲೆ ದಾಳಿ ನಡೀತಾನೆ ಇದೆ. ಏನು ಹೇಳ್ತೀರಾ ಸರ್, ಅಂದರೆ ಕೊನೆಯದಾಗಿ ಈ ಥರದ ಅಕ್ರಮಗಳಲ್ಲಿ ಭಾಗಿಯಾಗೋರಿಗೆ? ಅಕ್ರಮಗಳಲ್ಲಿ ಭಾಗಿಯಾಗಬಾರ್ದು. ಮೊದಲಾಗಿ ಈಗ ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ, ಇದನ್ನು ಪಬ್ಲಿಕ್ಕು ಕೂಡ ಅರ್ಥ ಮಾಡ್ಕೋಬೇಕು. ದೇವಸ್ಥಾನ ಹೆಸರಲ್ಲಿ ಅಥವಾ ಬಡವರ ಹೆಸರಲ್ಲಿ ಅದನ್ನೆಲ್ಲ ಉಪಯೋಗಿಸ್ಕೊಳ್ಬಾರ್ದು. ಏನು ನಾವು 31 ಬ್ಲಾಕ್ಗಳನ್ನು ನಾವೇನು ಮಾಡಿದ್ದೀವೋ, ಈಗ ಆಲ್ರೆಡಿ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಹರಾಜಿಗೆ ತೊಗೊಂಬರ್ತಾಯಿದ್ದೀವಿ. ಅದರಲ್ಲಿ 23 ಬ್ಲಾಕ್ ರೆಡಿಯಾಗಿದೆ. ಸೊ ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಸಂಬಂಧಿತರ ಪಬ್ಲಿಕ್ಕಿಗೆ ನೆರವಾಗುವಂತೆ ಗಣಿಗಾರಿಕೆ ನಡೆಸಿ ಲೀಗಲಲ್ಲಿ ಸಾಗಾಣಿಕೆ ಮಾಡಿದಲ್ಲಿ ಸರ್ಕಾರ ರಾಜ್ಯಕ್ಕೆ ಬೊಕ್ಕಸಕ್ಕೆ ಕೂಡ ಲಾಭ ಆಗುತ್ತೆ, ಮತ್ತು ಸೂಕ್ತ ರೀತಿ ಕ್ರಮ ಆಗುತ್ತೆ. ಇದರಿಂದ ಅನಧಿಕೃತ ಕಡಿವಾಣ ಹಾಕ್ದಂಗೆ ಆಗುತ್ತೆ. ಸೊ ಅದೇ ದಾರಿಯಲ್ಲಿ ಕೂಡ ಜಿಲ್ಲಾಡಳಿತ ಕೂಡ ಅದೇ ಡೈರೆಕ್ಷನ್ ಕೊಟ್ಟಿದೆ. ತಾಲೂಕು ಆಡಳಿತ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಿದೆ ಅನಧಿಕೃತ ಮೇಲೆ. ಸೊ ಕೆಲವೊಂದು ಜಾಗದಲ್ಲಿ, ಅಂದರೆ ಈಗ ನಮಗೆ ಕೆಲವೊಂದು ಭಾಗದಲ್ಲಿ ಇನ್ಫಾರ್ಮೇಷನ್ ಇಲ್ಲದೆ ಯಾವುದಾದ್ರು ಮಾಡ್ತಾಯಿದ್ರೆ ಅದು ಈವನ್ ಮೀಡಿಯಾದ ಮೂಲಕನೂ ತಿಳಿತಾ ಇದೆ. ಆಮೇಲೆ ಪಬ್ಲಿಕ್ಗಳಿಂದ ನಮಗೆ ಇನ್ಫಾರ್ಮೇಷನ್ ಬಂದಲ್ಲಿ ನಾವು ಅದ್ರ ಮೇಲೆ ದಾಳಿ ನಡೆಸಿ ಕ್ರಮ ಕೈಗೊಳ್ತಾ ಇದ್ದೀವಿ. ಇದಿಷ್ಟು ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿಯಾಗಿರುವಂಥ PK ನಾಯ್ಕ ಅವರ ಮಾತಾಗಿರುವಂಥದ್ದು. ಏನು ಈ ಥರದ ಅಕ್ರಮ ಚಟುವಟಿಕೆಗಳನ್ನು ಮರಳು ದಂಧೆಯನ್ನು ಮಾಡ್ತಿದ್ದಾರೆ, ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ. ಇಲ್ಲಿವರೆಗೆ ಸುಮಾರು 1 ಕೋಟಿಯಷ್ಟು ನಾವು ದಂಡವನ್ನು ವಸೂಲಿ ಮಾಡಿದ್ದೀವಿ. ಸುಮಾರು 12 ಪ್ರಕರಣವನ್ನು ಸಹ ದಾಖಲು ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿಗಳಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಈಗ ಸಾಕಷ್ಟು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈ ನದಿಗಳ ಒಡಲನ್ನು ಬಗೆತಿರುವಂಥದ್ದು, ಏನು ಹೇಳ್ತೀರಿ ಸರ್? ಈಗ ಅನಧಿಕೃತ ಗಣಿಗಾರಿಕೆ ಅಂತ ಹೇಳಿ ನಮಗೆ ದೂರು ಬಂದಾಗ, ಮತ್ತು ನಮ್ಮ ದೈನಂದಿನ ಕಾರ್ಯಾಚರಣೆಯಲ್ಲಿ ಸುಮಾರು ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಾವು 78 ಲಕ್ಷ ದಂಡ ಮಾಡಿದ್ದೀವಿ. ಸುಮಾರು 225 ವೆಹಿಕಲ್ಗಳನ್ನು ಸೀಸ್ ಮಾಡಿಬಿಟ್ಟು ಮಾಡಿದ್ದೀವಿ. ಆನಂತರ ಮತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಿಂದ ಕೂಡ ಹೊಸನಗರ ವ್ಯಾಪ್ತಿಯಲ್ಲಿ 23 ಲಕ್ಷ ದಂಡ ವಸೂಲಿ ಮಾಡಿದ್ದಾರೆ. ಅದರಂತೆ ಕೇಸು ಕೂಡ ದಾಖಲು ಮಾಡಿದ್ದೀವಿ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಒಟ್ಟಾಗಿ ನಾವೀಗ 12 ಪ್ರಕರಣಗಳ ಕೇಸುಗಳು ದಾಖಲೆ ಮಾಡಿದ್ದೀವಿ. ಆಮೇಲೆ 2 ಲಕ್ಷ ಅನ್ನೋಷ್ಟು ದಾಸ್ತಾನು ಕೂಡ ಜಪ್ತಿ ಮಾಡಿದ್ದೀವಿ. ಅದರಂತೆ ಮೇಲಿಂದ ಮೇಲೆ ದಾಳಿನೂ ನಡೆಸ್ತಾ ಇದ್ದೀವಿ. ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀವಿ ಹೊರತಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಅಷ್ಟು ಸುಲಭವಾಗಿ ಅನಧಿಕೃತ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈಗ ಈಗ ನಾವು ನೋಡ್ದಂಗೆ ನ್ಯೂಸ್ ಚಾನಲಲ್ಲಿ ಬರ್ತಾ ಇದೆ, ಈ ಥರ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಮಾಹಿತಿ ಬಂದಿದೆ. ಅದರಂತೆ ನಾಗಸಮುದ್ರ ಎಂಬ ಕ್ವಾರಿ, ಅದು ಲೀಗಲ್ ಕ್ವಾರಿ ಇದೆ, ಅದು ಪರವಾನಗಿ ಪಡೆದಿರ್ತಾರೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಈಗ 6 ಕ್ವಾರಿಗಳು ಪ್ರಸ್ತುತ ಕಾರ್ಯದಲ್ಲಿ ನಿರ್ವಹಿಸ್ತಾ ಇದೆ. ಅದರಲ್ಲಿ 3 ಕ್ವಾರಿಗಳು ಮರಳು ಕ್ವಾರಿಗಳು ಸರ್ಕಾರಿ ಕಾಮಗಾರಿಗಳಿಗೆ ಮರಳು ಸಪ್ಲೈ ಮಾಡ್ತಾ ಇದೆ. ಇನ್ನು 3 ಕ್ವಾರಿ ಪಬ್ಲಿಕ್ ಆಗಿ ಸಪ್ಲೈ ಮಾಡ್ತಾ ಇದೆ. ಸೊ ಒಟ್ಟಾಗಿ 6 ಕ್ವಾರಿಗಳು ಲೀಗಲಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕೆಲವೊಂದು ಕಡೆ ಈ ಲೀಗಲ್ ಕ್ವಾರಿಗಳಲ್ಲೂ ಸಹ ಈ ಗೈಡ್ಲೈನ್ಸ್ಗಳೇನಿದ್ದಾವೆ, ಮಾರ್ಗಸೂಚಿಗಳನ್ನು ಪಾಲಿಸ್ತಿಲ್ಲ, ಮತ್ತು JCBಗಳಿಗೆ ನಂಬರ್ ಇಲ್ಲ, ಅಕ್ರಮವಾಗಿ ಅವರು ಸಹ ಏನು CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕಿತ್ತೋ ಅವ್ಯಾವುದನ್ನು ಮಾಡಿಲ್ಲ. ಏನಕ್ಕಂದರೆ ನಾವು ನಿನ್ನೆ ಸುದ್ದಿ ಮಾಡಿದಾಗ ಎಲ್ಲವೂ ಕ್ಯಾಮ್ರಾದಲ್ಲಿ ಕಂಡಿರುವಂಥದ್ದು. ಇಲ್ಲ, ಆ್ಯಸ್ ಪರ್ ರೂಲು ಎಲ್ಲರೂ ಕೂಡ CCTV ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಬೇಕು, ಮತ್ತು ವೇಬ್ ಬ್ರಿಡ್ಜ್ಗಳನ್ನ ಅಳವಡಿಕೆ ಮಾಡಬೇಕು. ಆಮೇಲೆ ಏನು ಅವರು ಪ್ರೊಡಕ್ಷನ್ ಡಿಸ್ಪ್ಯಾಚ್ ಮಾಡ್ತಾ ಅದು ಮಾಹಿತಿ ಕೊಡಬೇಕು. ಸೊ ಅದನ್ನು ಕೂಡ ಪರಿಶೀಲನೆ ಮಾಡ್ತಾಯಿದ್ವಿ. ಆ ರೀತಿ ಏನಾದ್ರು ಕಂಡು ಬಂತಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ.
ನಾಲ್ಕು ಸಮುದ್ರ ನೋಡಿದ ಕೇಳ್ದಂಗೆ ತಾವು ಈಗ ಈ 2 ದಿನ ಹಿಂದೆಯೇ ನಮ್ಮ ಭೂವಿಜ್ಞಾನಿಗಳು ಹೋಗಿ ಸ್ಥಳ ಪರಿಶೀಲನೆ ನಡೆಸಿ ಅದ್ರ ಬಗ್ಗೆ ಕ್ರಮ ಕೈಗೊಂಡರು. ಗ್ರಾಮ ಸಮಕ್ಷಮದಲ್ಲಿ ದೂರುದಾರ ಸಮಕ್ಷಮದಲ್ಲೇ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅದು ಪರಿಶೀಲನೆ ಮಾಡಿದಾಗ ಅದು ಇದೆ ಅಂತ ಕಂಡು ಬಂದಿದೆ. ಕೆಲವು ಟೈಮ್ ಕೆಲಸ ನಿಲ್ಲಿಸಿದಾಗ ಮಾತ್ರ ಅವರು ಹೊರಗೆ ಬರೋ ಟೈಮಲ್ಲಿ ಅದನ್ನೆಲ್ಲ ಆಫ್ ಮಾಡಿಕೊಂಡು ಸಂಬಂಧಿತ ಅಧಿಕಾರಿಗಳು ನೋಡ್ಕೊಂಡು ಬರ್ತಾರೆ. ಹಾಗೇನಾದ್ರು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ನಮಗೆ ಯಾವ ಥರ ಈ ಅನಧಿಕೃತವಾಗಿ ಸಪೋರ್ಟ್ ಮಾಡೋದಾಗಲಿ, ಲೀಗಲ್ ಕ್ವಾರಿಗಳಿಂದ ಈ ಥರ ಡಬ್ಲಿಂಗ್ ಮಾಡಿ ಪರ್ಮಿಟ್ಗಳನ್ನು ತೆಗೆಯುವಂಥದ್ದಾಗಲಿ ಆ ಥರ ಮಾಡಿದರೆ ನಾವು ಕ್ರಮ ಕೈಗೊಳ್ತೀವಿ. ಸೊ ತಾಲೂಕು ಆಡಳಿತ ಕೂಡ ಅದನ್ನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾ ಇದೆ. ಆಗಿಂದಾಗಿ ದಾಳಿ ಮಾಡಿಬಿಟ್ಟು ಅನಧಿಕೃತ ಮರಳುಗಾಣಿಕೆಯ ಮೇಲೆ ದಂಡ ವಸೂಲಿ ಮತ್ತು ಕೇಸ್ಗಳು ದಾಖಲೆ ಮಾಡ್ತಾಯಿದೆ. ಭದ್ರಾವತಿಯ ಸಿಗೆಬಾಗಿ ಮತ್ತು ಮಂಗೋಟೆ ಮತ್ತು ಸಿದ್ಲಿಪುರ, ಈ ಕೋಡ್ಮಗ್ಗಿ ಈ ಭಾಗದಲ್ಲಿ ಸಾಕಷ್ಟು ಅಕ್ರಮ ನಡೀತಿರುವಂಥದ್ದು. ಏನಕ್ಕಂದರೆ ನಿನ್ನೆ ನಾವು 2 ದಿನಗಳ ಕಾಲ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನದ ರೀತಿಯಲ್ಲಿ ಸುದ್ದಿಯನ್ನು ಮಾಡಿದಾಗ ಎಲ್ಲವೂ ಅಲ್ಲಿ ಎಲ್ಲೆಲ್ಲಿ ಅಕ್ರಮ ನಡೀತಿದೆ ಇಡೀ ದಿನ ನಡೆಯುತ್ತೆ ಅಂತೇಳಿ. ಇಲ್ಲ, ಈಗ ನಮ್ಮಲ್ಲಿ ಆ ಥರ ಹಿಂದೆ ಕಂಡು ಬಂದಿತ್ತದು. ಆವಾಗ ಈಗ ಒಟ್ಟಾರೆ ನಾನು 12 ಪ್ರಕರಣಗಳು ದಾಖಲೆ ಮಾಡಿದ್ವಿ, ಕೇಸ್ ದಾಖಲೆ ಮಾಡಿದ್ವಿ. ಅದರಲ್ಲಿ ಸಿದ್ಲಿಪುರದಲ್ಲೂ ಆಗಿದೆ, 2 ಬಾರಿ ಕೇಸ್ ಆಗಿದೆ ಅದ್ರ ಮೇಲೆ. ಅದರಲ್ಲಿ ಒಂದು ಬೊಪ್ಪಾಳಂ ಎಸ್ಟೇಟ್ ಅನ್ನೋ ಒಂದು ಜಾಗ ಇದೆ, ಅಲ್ಲೊಂದು ಆಗಿದೆ, ಕೇಸ್ ಆಗಿದೆ. ಆಮೇಲೆ ಸಿದ್ಲಿಪುರದಲ್ಲೂ ಆಗಿದೆ, ಸೇಮ್ ಒಂದೇ ಭಾಗ ಅದು. ಆಮೇಲೆ ಮಂಗೋಟೆಯಲ್ಲೂ ಕೇಸ್ ಆಗಿದೆ, ಜಪ್ತಿ ಮಾಡಿದ್ದೀವಿ ವಾಹನಗಳನ್ನು, ಮತ್ತು ದಾಸ್ತಾನು ಕೂಡ ಜಪ್ತಿ ಮಾಡಿದ್ದೀವಿ. ಅದು ಕೇಸ್ ಕೂಡ ದಾಖಲೆ ಆಗಿದೆ. ಜಪ್ತಿ ಮಾಡಿದ ನಂತರದಲ್ಲೂ ಈಗಲೂ ಸ್ಟಾರ್ಟ್ ಇದೆ ಸರ್, ಅಂದರೆ ನಾವು ನಿನ್ನೆ ಸಹ ಹೋಗಿದ್ದು. ಹಾಗಾಗಿ ಇದು ಅದ್ರ ಮಾಹಿತಿ ಇಲ್ಲ. ಈಗ ಹಾಗೆ ಇದ್ದಂಥ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಅದು ಯಾರೇ ಇದ್ದರೂ ಕೂಡ ಅವ್ರನ್ನ ಒಮ್ಮೆ ಕೇಸ್ ದಾಖಲೆ ಮಾಡ್ತೀವಿ. ಸುಮಾರು ನಾನು ಹೇಳಿದಂಗೆ ಭದ್ರಾವತಿ ತಾಲೂಕಲ್ಲಿ ನಮಗೆ ತಿರುತ್ತಂಗೆ ಮಾಹಿತಿನೂ ಕೂಡ ನಾನು ನಿಮಗೆ ಕಳಿಸ್ತೀನಿ. ಯಾವುದೇ ರೀತಿ ಯಾವ್ಯಾವ ಭಾಗದಲ್ಲಿ ಎಷ್ಟು ತಾಲೂಕಲ್ಲಿ ಎಷ್ಟು ಕೇಸ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀವಿ. ಸೊ ಇದರೊಂದಿಗೆ ಮತ್ತು ಈ ಥರ ಯಾವ್ದಾರು ನಮಗೆ ಇಲಾಖೆ ಗಮನಕ್ಕೆ ಬರದೇ ಯಾವ್ದಾರೆ ಮತ್ತೆ ಏನಾರು ಮಾಡ್ತಾಯಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕೇಸ್ ದಾಖಲಿಸ್ತೀವಿ. ಈ ಹೊಸನಗರ ಭಾಗದಲ್ಲಿ ಈ ಬಿಹಾರದಿಂದ ಜನರನ್ನ ಕರ್ಕೊಂಬಂದು ಅರಣ್ಯದಲ್ಲಿ ಇಟ್ಟು ಈ ತೆಪ್ಪಗಳ ಮೂಲಕ ಮರಳನ್ನು ದೋಚುತ್ತಿರುವಂಥದ್ದು ಸರ್, ಇದೇನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ, ಹೇಗೆ? ಅದು ಆ ಮಾಹಿತಿ ನಮಗೆ ಪಬ್ಲಿಕ್ಕಿಂದನೂ ಬರ್ತಾ ಇದೆ. ಸೊ ಅದಕ್ಕೆ ನಾವು ಮೇಲಿಂದ ಮೇಲೆ ದಾಳಿ ನಡೆಸಿದ್ವಿ. ಈಗಾಗಲೇ ಈಗ ನಮ್ಮ ಅಧಿಕಾರಿಗಳು ಕೂಡ ಅದೇ ಜಾಗದಲ್ಲಿ ಇದ್ದಾರೆ. ಈಗ ಅವರು ಕೂಡ ಕೆಲವೊಂದು ಫುಟೇಜ್ ಕಳಿಸಿದ್ದಾರೆ, ಅದನ್ನು ಕೂಡ ತಮಗೆ ನಾನು ಸಲ್ಲಿಸ್ತಾ ಇದ್ದೀನಿ. ಸೊ ಅವರೇನು ಹೇಳ್ತಾರೆ ಅಂದರೆ, ನಾವು ಅಕ್ರಮ ಗಣಿಗಾರಿಕೆಗೆ ಬಂದಿಲ್ಲ, ನಾವು ನಮ್ಮ ಉದ್ಯೋಗಾರ್ಸ್ ಬಂದಿದ್ದೀವಿ ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಬಟ್ ಟ್ರೇಸ್ ಔಟ್ ಮಾಡಿದಾಗ ಅಲ್ಲಲ್ಲಿ ಕೆಲವೊಂದು ಸ್ಪಾಟಲ್ಲಿ ಕಂಡು ಬಂದಿದೆ. ಸೊ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳೋಕ್ಕೆ ನಾವು ಸಂಬಂಧಿತ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಆಮೇಲೆ ಪೊಲೀಸರು ಕೂಡ ಅದ್ರ ಮೇಲೆ ದಾಳಿನೂ ಮಾಡ್ತಾಯಿದ್ದಾರೆ, ಮತ್ತು ತಹಶೀಲ್ದಾರ್ ಕೂಡ ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ಸೊ ಆ ರೀತಿ ನಮಗೆ ನಿಜವಾಗ ಕರೆಕ್ಟಾಗಿ ನಮಗೆ ವಿಟ್ನೆಸ್ ಸಿಕ್ಕರೆ, ಅವರು ಆ ಸಂದರ್ಭದಲ್ಲಿ ಸಿಕ್ಕರೆ ನಾವು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಮತ್ತು ಆ ಭಾಗದಲ್ಲಿ ನಾವು ತಹಶೀಲ್ದಾರ್ ಅವರು ಸುಮಾರು 23 ಲಕ್ಷಗಳು ದಂಡಗಳು ಕೂಡ ವಸೂಲಿ ಮಾಡಿದ್ದಾರೆ ಆ ತಾಲೂಕು ಆಡಳಿತದಿಂದ. ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾ ಇದ್ದಾರೆ. ಅಲ್ಲೂ ಕೂಡ ನಾವು ಸುದ್ದಿ ಬಿತ್ತರಿಸಿದ್ವಿ ಸರ್, ಅಂದರೆ ಅಲ್ಲಿ ಈ ಥರದ್ದು. ಹೌದು, ರಿಪಬ್ಲಿಕ್ ಕನ್ನಡದಿಂದ ಕೂಡ ನಮ್ಮ ಇಲಾಖೆಗೆ ಮತ್ತು ಎಲ್ಲ ಸಂಬಂಧಿತ ಟಾಸ್ಕ್ ಫೋರ್ಸ್ ತಂಡದವರಿಗೂ ಕೂಡ ಮಾಹಿತಿ ಸಿಕ್ಕಾಗ ಆಗಿಂದಾಗಿ ದಾಳಿ ಮಾಡಿದ್ದಾರೆ. ಅದರಿಂದ ನಮಗೆ ಅನುಕೂಲ ಆಗಿದೆ. ಅನಧಿಕೃತ ಮಾಡೋರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೂ ನಮಗೆ ಸಹಕಾರ ಆಗಿದೆ. ಸೊ ಅದರಿಂದ ನಮಗೆ ಸುಮಾರಷ್ಟು 4-5 ಕೇಸ್ಗಳು ಕೂಡ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ದಾಳಿನೂ ಮಾಡಿದ್ದೀವಿ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದರೆ, ಈಗ ಲೋಕಲಲ್ಲಿ ಕೆಲವೊಂದು ದೇವಸ್ಥಾನಕ್ಕೆ ಮತ್ತು ಇನ್ನಿತರ ಕಾಮಗಾರಿಗಳಿಗೆ ಅಂಥೇಳಿ ಬಡವರು ಅಂಥೇಳಿ ಅವರ ಹೆಸರ ಮೇಲೆ ಕೆಲವರು ಕೂಡ ಅಟೆಂಪ್ಟ್ ಮಾಡಿದ್ದಾರೆ. ಅಂಥವ್ರ ಮೇಲೂ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿವಿ. ಅದು ಅವರ ಹೆಸರಲ್ಲಿ ಮಾಡ್ತಾಯಿದೆ ಹೊರತಾಗಿ ಅವ್ರು ಲೀಗಲ್ ಅಂತೂ ಇಲ್ಲ. ಸರ್, ಈಗ ಅಕ್ರಮ ಮರಳುಗಾರಿಕೆ ಎಲ್ಲೆಲ್ಲಿ ನಡೀತಿದೆ ಅದ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು, ದಾಳಿ ಮಾಡುವಂಥ ಕೆಲಸಗಳಾಗ್ತಾವ ಸರ್? ನಿರಂತರವಾಗಿ ನಡೀತಾ ಇದೆ. ಜಿಲ್ಲಾಡಳಿತನೂ ಕೂಡ ಅದೇ ರೀತಿಯ ಸೂಚನೆ ನೀಡಿದೆ, ಮತ್ತು ತಾಲೂಕು ಆಡಳಿತ ಕೂಡ ಅದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಯಾವುದೇ ದೂರುದಾರರು ದೂರು ಕೊಟ್ಟ ನಂತರ ನಿರ್ದಾಕ್ಷಿಣ್ಯವಾಗಿ ಅವರ ಸಮಕ್ಷಮದಲ್ಲಿ ಕೆಲವು ಟೈಮ್ ದಾಳಿ ಮಾಡಿದ್ದೀವಿ, ಮತ್ತು ನಿರಂತರವಾಗಿ ಮೇಲಿನ ಮೇಲೆ ದಾಳಿ ನಡೀತಾನೆ ಇದೆ. ಏನು ಹೇಳ್ತೀರಾ ಸರ್, ಅಂದರೆ ಕೊನೆಯದಾಗಿ ಈ ಥರದ ಅಕ್ರಮಗಳಲ್ಲಿ ಭಾಗಿಯಾಗೋರಿಗೆ? ಅಕ್ರಮಗಳಲ್ಲಿ ಭಾಗಿಯಾಗಬಾರ್ದು. ಮೊದಲಾಗಿ ಈಗ ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ, ಇದನ್ನು ಪಬ್ಲಿಕ್ಕು ಕೂಡ ಅರ್ಥ ಮಾಡ್ಕೋಬೇಕು. ದೇವಸ್ಥಾನ ಹೆಸರಲ್ಲಿ ಅಥವಾ ಬಡವರ ಹೆಸರಲ್ಲಿ ಅದನ್ನೆಲ್ಲ ಉಪಯೋಗಿಸ್ಕೊಳ್ಬಾರ್ದು. ಏನು ನಾವು 31 ಬ್ಲಾಕ್ಗಳನ್ನು ನಾವೇನು ಮಾಡಿದ್ದೀವೋ, ಈಗ ಆಲ್ರೆಡಿ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಹರಾಜಿಗೆ ತೊಗೊಂಬರ್ತಾಯಿದ್ದೀವಿ. ಅದರಲ್ಲಿ 23 ಬ್ಲಾಕ್ ರೆಡಿಯಾಗಿದೆ. ಸೊ ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಸಂಬಂಧಿತ ಪಬ್ಲಿಕ್ಕಿಗೆ ನೆರವಾಗುವಂತೆ ಗಣಿಗಾರಿಕೆ ನಡೆಸಿ ಲೀಗಲಲ್ಲಿ ಸಾಗಾಣಿಕೆ ಮಾಡಿದಲ್ಲಿ ಸರ್ಕಾರ ರಾಜ್ಯಕ್ಕೆ ಬೊಕ್ಕಸಕ್ಕೆ ಕೂಡ ಲಾಭ ಆಗುತ್ತೆ, ಮತ್ತು ಸೂಕ್ತ ರೀತಿ ಕ್ರಮ ಆಗುತ್ತೆ. ಇದರಿಂದ ಅನಧಿಕೃತ ಕಡಿವಾಣ ಹಾಕ್ದಂಗೆ ಆಗುತ್ತೆ. ಸೊ ಅದೇ ದಾರಿಯಲ್ಲಿ ಕೂಡ ಜಿಲ್ಲಾಡಳಿತ ಕೂಡ ಅದೇ ಡೈರೆಕ್ಷನ್ ಕೊಟ್ಟಿದೆ. ತಾಲೂಕು ಆಡಳಿತ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಿದೆ ಅನಧಿಕೃತ ಮೇಲೆ. ಸೊ ಕೆಲವೊಂದು ಜಾಗದಲ್ಲಿ, ಅಂದರೆ ಈಗ ನಮಗೆ ಕೆಲವೊಂದು ಭಾಗದಲ್ಲಿ ಇನ್ಫಾರ್ಮೇಷನ್ ಇಲ್ಲದೆ ಯಾವ್ದಾರು ಮಾಡ್ತಾಯಿದ್ರೆ ಅದು ಈವನ್ ಮೀಡಿಯಾದ ಮೂಲಕನೂ ತಿಳಿತಾ ಇದೆ. ಆಮೇಲೆ ಪಬ್ಲಿಕ್ಗಳಿಂದ ನಮಗೆ ಇನ್ಫಾರ್ಮೇಷನ್ ಬಂದಲ್ಲಿ ನಾವು ಅದ್ರ ಮೇಲೆ ದಾಳಿ ನಡೆಸಿ ಕ್ರಮ ಕೈಗೊಳ್ತಾ ಇದ್ದೀವಿ.
ಇದಿಷ್ಟು ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿಯಾಗಿರುವಂಥ PK ನಾಯ್ಕ ಅವರ ಮಾತಾಗಿರುವಂಥದ್ದು. ಏನು ಈ ಥರದ ಅಕ್ರಮ ಚಟುವಟಿಕೆಗಳನ್ನು ಮರಳು ದಂಧೆಯನ್ನು ಮಾಡ್ತಿದ್ದಾರೆ, ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ. ಇಲ್ಲಿವರೆಗೆ ಸುಮಾರು 1 ಕೋಟಿಯಷ್ಟು ನಾವು ದಂಡವನ್ನು ವಸೂಲಿ ಮಾಡಿದ್ದೀವಿ, ಸುಮಾರು 12 ಪ್ರಕರಣವನ್ನು ಸಹ ದಾಖಲು ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.